ಹೇಳ್ತೀನಿ. ಹಾಗೂ ನಮ್ಮ ಅರ್ಚಕ ಬಂಧುಗಳಿಗೆ ಹಾಗೆ ರಾಮಲಿಂಗಾಡಿಗಳಿಗೂ ನಮಸ್ಕಾರ ತಿಳಿಸ್ತಾ ನಮ್ಮ ರಾಜ್ಯದ ಮಹಾವಿಷ್ಣು ವಂಶವುಳ್ಳ ಶಿವಪಾರ್ಗಳು ನಮಸ್ಕಾರ ಹೇಳಿ ದೇವರನ್ನು ಕಾಪಾಡಿ ಆ ಪಂಚ ವರ್ಷಗಳು ಈ ಉಳಿದಿರೋದು 20 ತಿಂಗಳು, ಆಮೇಲೆ 5 ತಿಂಗಳು ಈ ರಾಜ್ಯವನ್ನು ಮುನ್ನಡೆಸಿ ನಾವೆಲ್ಲ ಬ್ರಾಹ್ಮಣರಿಗೆ ಪ್ರಾರ್ಥನೆ ಮಾಡ್ತೀವಿ ಅಂತ ನಾನು ನಿಂಬರವಾಗಿ ನಮ್ಮ ಮುಖ್ಯಮಂತ್ರಿ ಭರವಸೆಯನ್ನು ಕೊಡ್ತೀನಿ. ನೀವೆಲ್ಲ ಸೇರಿರೋದು ಅತ್ಯಂತ ಸಂತೋಷವಾದ ವಿಚಾರ. ಈಗಾಗಲೇ ಅಧ್ಯಕ್ಷರು ಬೇಡಿಕೆಗಳನ್ನು ಹೇಳಿಬಿಟ್ಟಿದ್ದಾರೆ. ಸರ್ಕಾರದ ಬೊಕ್ಕಸವನ್ನು ನೋಡಿಕೊಂಡು ಅದನ್ನು ಮುಂದೆ ಯಾವ ರೀತಿ ಮಾಡ್ತಾರೋ ಸರ್ಕಾರಕ್ಕೆ ಬಿಡೋಣ. ಸರ್ಕಾರ ಖಂಡಿತವಾಗಲೂ ಜನಪರವಾಗಿ ಇರುತ್ತೆ ಅಂತ ಹೇಳ್ತಾ ಅದನ್ನು ಸರ್ಕಾರಕ್ಕೆ ಬಿಡೋಣ, ಅವರೇ ಮಾಡ್ತಾರೆ. ಮಾಡದೇ ಇದ್ದರೆ ಮುಖ್ಯಮಂತ್ರಿಗಳನ್ನ ರಾಮಲಿಂಗನ ಜೊತೆಗೆ ಅವ್ರ ಮುಖ್ಯಮಂತ್ರಿಗಳ ಮನೆಗೆ ಹೋಗೋಣ ಅಂತ ಹೇಳ್ತಾ ಇಲ್ಲಿ ನಿಮ್ಮ ಸಮಾವೇಶಕ್ಕೆ ನಮ್ಮ ಶುಭಚಿಂತನೆಗಳಿದೆ, ದೇವರ ಪ್ರಾರ್ಥನೆ ಕೂಡ ಇದೆ, ಅದಕ್ಕೇನು ಎರಡು ಮಾತಿಲ್ಲ. ಅದಕ್ಕೆ ಆದರೆ ಸಮಾವೇಶ ಮಾಡೋ ಸಮಯದಲ್ಲಿ ನಾವು ನೀವು ಎಲ್ಲ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ದೇವರ ಅನುಷ್ಠಾನ ಪೂಜೆಗಳನ್ನು ಮಾಡಿ ನಾವು ರಾಜ್ಯಗೀತವನ್ನು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಹಿಂದೆ ಮೈಸೂರು ಮಹಾರಾಜ ಕಾಲದಲ್ಲೂ ಕೂಡ ಮಳೆ ಕಡಿಮೆ ಆದರೆ ರುದ್ರ ಜಪ ಮಾಡೋದು, ಪರ್ಜನ್ಯ ಜಪ ಮಾಡೋದು, ಅದರಿಂದ ರುದ್ರಹೋಮ ಕೂಡ ಮಾಡೋದು. ಅದರಿಂದ ಮಳೆ ಕಡಿಮೆಯಾಗಿ ರಾಜ್ಯಕ್ಕೂ ಮತ್ತು ಜನರಿಗೂ ಶಾಂತಿ ಸಿಗ್ತಾ ಇತ್ತು. ಈ ಸಮಾವೇಶದಲ್ಲಿ ನೀವು ಎಲ್ಲರಿಗೂ ಒಂದು ಮಾತು ಕೊಡಬೇಕು. ನೀವೆಲ್ಲರೂ ಸೇರಿ ರಾಜ್ಯದಲ್ಲಿ ವರ್ಷ ಋತು ಇನ್ನೊಂದು ವಾರಕ್ಕೆ ಆರಂಭ ಆಗುತ್ತೆ, ಇನ್ನೊಂದು 3 ತಿಂಗಳು ಮಳೆ ಇದೆ. ನಾವು ನೀವು ಎಲ್ಲ ಸೇರಿ ಮುಖ್ಯಮಂತ್ರಿಗಳನ್ನು ಮಾತು ಕೊಡೋಣ. ನಮ್ಮ ಹತ್ರ ಏನು ಅನುಷ್ಠಾನ ಇದೆ, ಯಾರಿಗೆ ಪದ್ಯನ ಜಪ ಮತ್ತೆ ರುದ್ರ ಹೇಳ್ತಾರೆ, ಎಲ್ಲರೂ ಮಾಡಿ ನಾಡಿನಲ್ಲಿ ಸಮೃದ್ಧವಾಗಿ ಮಳೆ ಬಂದು ಬೆಳೆ ಬಂದು ರಾಜ್ಯದಲ್ಲಿ ಜನರೇ 7 ಕೋಟಿ ಜನಕ್ಕೆ ನೀರಿಲ್ಲ ಅಂತ ಆಗಬಾರ್ದು. ಅಂಥ ಒಂದು ಸಂಕಲ್ಪ ಮಾಡಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಶುಭಾಶಯ ಅದು ನಮ್ಮ ಕೆಲಸವಾಗಲಿ. ಅದು ಅದನ್ನು ನೋಡೋಕ್ಕೆ ಒಬ್ಬ ಅಧಿಕಾರಿಗಳನ್ನು ನೇಮಿಸಿ ಬೆಳಗ್ಗೆ ಯಾವ ತಿರುಪತಿಯಲ್ಲಿ ಅವ್ರು ನೋಡ್ತಾರೆ, ಅದೇ ರೀತಿ ಯಾವ ಆವಿಷ್ಕರಿರ್ತಾರೋ ಅವ್ರ ದೇವಸ್ಥಾನಕ್ಕೆ ಹೋಗಿ ಅವರು ಆ ಮಳೆಗೋಸ್ಕರ ಪದ್ಯನ ಮಾಡಿಸಿ ರುದ್ರಾಭಿಷೇಕ ಮಾಡ್ತಾ ತಗೊಳ್ಳಿ, ಆದವರೆಲ್ಲ ಹೋಗಿ ಮಾಡ್ತೀನಿ ಅಂತ ಹೇಳ್ತೀನಿ. ಅದು ಕಡ್ಡಾಯ ನಾವು ಮಾಡಬೇಕು. ನಾವು ರಾಜ್ಯದ ಶಾಂತಿಯನ್ನು ಕಾಪಾಡಬೇಕು, ನಮ್ಮದೇ ಜವಾಬ್ದಾರಿ. ರಾಜ್ಯದ ಮಳೆ ನಮ್ಮ ಜವಾಬ್ದಾರಿ ಇದೆ. ಬೆಳೆ ಮತ್ತು ರೈತ ಏನು ಮಾಡ್ತಾನೆ, ಭೂಮಿ ಕುಟ್ಕೊಂಡ್ಬಿಟ್ರೆ. ಆದ್ದರಿಂದ ನಾವು ನೀವು ಅದನ್ನು ಮಾಡೋಣ ಅಂಥೇಳಿ ಸೂತ್ರ ಹೊರಡಿಸಿ ಅಂತ ಕೇಳ್ತೇನೆ. ನಾನು ಹೆಚ್ಚು ಸಮಯ ತಗೊಳ್ಳಲ್ಲ, ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಕೇವಲ ಇರೋದೇ 20 ತಿಂಗಳು. ಆ 20 ತಿಂಗಳು ಜಾಸ್ತಿ ಕೆಲಸ ಮಾಡಬೇಕು. ನಾನು ಭಾಷಣ ಮಾಡಪ್ಪ ಅಲ್ಲಿ ಬಾ ಇಲ್ಲಿ ಬಾ ಅಂತ ಹೇಳೋಕ್ಕೆ ನಾನು ಕಾರಿಲ್ಲ. ಈಗ ತಾನೇ ಮಾತು ಕೊಟ್ಟಿದ್ದೀನಿ 20 ತಿಂಗಳು ಮತ್ತು 5 ವರ್ಷ ಇರಬೇಕು ಅಂತ. ಅದಕ್ಕೆ ಸಮಯವನ್ನು ಜನಪ್ರತಿನಿಧಿಗಳಿಗೆ ಬೆರಳ ಮೀಸಲಾಗಿರಲಿ, ಭಾಷಣದಿಂದ ಆಗದೇ ಇರೋದು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ. ಆದರೆ ನೀವೆಲ್ಲರೂ ಒಂದು ವಿಚಾರ ಹೇಳ್ತೀನಿ, ನನಗೆ ಗೊತ್ತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೇಗೆ ಮಾಡ್ತಾರೆ ಅಂತ ತುಂಬ ಜನ ಕೇಳೋದು ಆಗಕ್ಕೆ ಮುಂಚೆ ನಾನು ಹೇಳಿದೆ, ನಿಮ್ಗೆ ಯಾರು ಗೊತ್ತಿಲ್ಲ, ಏನಾದರೂ ಲಾಂಗ್ ಮಿಷನ್ ಇದ್ದರೆ, ಮುಂದಾಲೋಚನೆ ತುಂಬ ಇದ್ದರೆ ಏಕೈಕ ವ್ಯಕ್ತಿ ಶಿವಕುಮಾರ್ ಅಂತ ಹೇಳಿದ್ದೇನೆ. ಅವರ ಕಾರ್ಯದಲ್ಲಿ ನೋಡಿ ಏನು ಮಾಡ್ತಾರೆ ಅಂತ ಖಂಡಿತ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜನ ಭಗವಂತ ಕೊಟ್ಟಿದ್ದಾರೆ. ಅವರಾಗಿ ಪ್ರಾರ್ಥನೆ ಮಾಡೋಣ, ರಾಜ್ಯ ಸರ್ಕಾರಕ್ಕೆ ಶುಭ ಹೇಳೋಣ. ನಮ್ಮ ರಾಮಲಿಂಗ ರೆಡ್ಡಿಯವರು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಹೆಚ್ಚಿನ ಜವಾಬ್ದಾರಿ ತಗೊಳ್ಳಿ. ಅವರೇ ನೀರಾವರಿ ಮಂತ್ರಿಗಳಾಗಿದ್ದಾರೆ, ನೀರು ಕೊರತೆ ಆಗಬಾರದು ಅಂತ ಇಷ್ಟೊಂದು ರಾಮಲಿಂಗ ಪ್ರೀತಿ ಮಾಡ್ತಿರಲಿಲ್ಲ. ಆ ಪ್ರೀತಿಯನ್ನು ದೈವಕ್ಕಿರಿಸಿ ಮಳೆ ಆಗಲಿ ನೀವೆಲ್ಲ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ಶುಭವಾಗಲಿ, ಕರ್ನಾಟಕ ರಾಜ್ಯ ಪ್ರಗತಿಯಲ್ಲಿ. ಎಲ್ಲಕ್ಕಿಂತ ಮಾತು ಮುಗಿಸೋಕ್ಕೆ ಮುಂಚೆ ನಾನು ಮುಖ್ಯಮಂತ್ರಿ ಕಿವಿ ಮಾತು ಹೇಳ್ತೀನಿ, ಇಷ್ಟೇ ಹೇಳೋದು. ಈ ಸಂದರ್ಭದಲ್ಲಿ ಬೇಕಾಗಿದ್ದು ಮನುಷ್ಯನ ಮುಂದೆ ಆರೋಗ್ಯ ಒಂದಿದ್ರೆ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು. ವಿದ್ಯೆ, ಕಣ್ತುಂಬ ನಿದ್ದೆ, ಈ 3 ಕೊಡೋಕ್ಕೆ ಒಂದು ಮನೆ. ಅದಕ್ಕೆ ಇನ್ನಿರೋ ಉಳಿದ 20 ತಿಂಗಳಲ್ಲಿ ತಾವು ವಸತಿ ಬಗ್ಗೆ ಯೋಜನೆ ಮಾಡಿ ಎಲ್ಲಿ
ಎಲ್ಲೆಲ್ಲಿ ಮನೆಗಳಿಲ್ಲ ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಹಾಗೆ ಮಳೆಯೆಲ್ಲ ನೋಡಿದಾಗ ತುಂಬ ನೋಡಿದ್ದೀನಿ ನಾನು. ಆ ಭಾಗದಲ್ಲಿ ವಸತಿಯನ್ನು ರೂಪಣ ಮಾಡಿ ಅಂತ ಕೇಳ್ತಾ ಅದನ್ನು ಹೇಳ್ತಾ ನನ್ನ ಪ್ರಾರ್ಥನೆ ಮುಂದೆ ಹೇಳ್ತೀನಿ. ಆರೋಗ್ಯಕ್ಕೆ ಪ್ರಜೆಗಳಿಗೆ ತೊಂದರೆ ಆಗ್ತಾ ಇತ್ತು, ಆರೋಗ್ಯ ಇಲಾಖೆಯನ್ನು ಇನ್ನು ಬಲಪಡಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ದ್ವಾರಕಾನಾಥ್ ಅವರಿಗೆ ಎಲ್ಲರ ಪರವಾಗಿ ವಿಶೇಷವಾದ ಕಾಳಜಿ ವಹಿಸಿ ಮಾತನಾಡಿ ಮನವಿಯನ್ನು ಕೂಡ ಅರ್ಪಿಸಿದ್ದೀರಾ. ನಿಮಗಿರೋ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷರು ಭಿನ್ನವತನೆಯನ್ನು ನೀಡಬೇಕು, ನಮ್ಮ ಏನೇನ ಬೇಡಿಕೆಗಳನ್ನು ಇದ್ದೀವಿ ಅದಷ್ಟನ್ನು ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆಗಮ ವಿದ್ವಾಂಸರಾದಂತಹ ಶ್ರೀವತ್ಸ ಅವರು ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ರಾಜ್ಯ ಮುಜರಾಯಿ ವಿಭಾಗದ ರಕ್ಷಕರ ಆಡಳಿತರ ದಯಮಾಡಿ ಅವನ್ನ ನೆರವೇರಿಸಿಕೊಳ್ಬೇಕು ಅನ್ನುವಂಥ ಅಹವಾಲು ಮನವಿ ಇದಾಗಿದೆ. ಇನ್ನೀಗ ವೇದಿಕೆಯಲ್ಲಿ ನಾವು ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಕರ್ನಾಟಕ ರಾಜ್ಯ